ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. SLC ಪೂರ್ವಸಿದ್ಧ ಪರೀಕ್ಷೆ 3ಕ್ಕೆ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆಗೆ. ಇದು ಬೋರ್ಡರ್ ಬಿಟ್ಟಿರುವ ಮಾಲ್ ಕ್ವಶನ್ 3 ಮಾದರಿ ಪ್ರಶ್ನೆ ಪತ್ರಿಕೆ 3. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಬರ್ತದೆ. ಚೆನ್ನಾಗಿ ನೋಡ್ಕೊಂಡೋಗಿ. ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಕಂಪ್ಲೀಟ್ ಕ್ವಶನ್ ಪೇಪರ್ ನಿಮಗೆ ಉತ್ತರ ಸಹಿತ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೆನ್ಕೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು SLC ಅನ್ವರ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಫ್ರಂಟ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಪ್ರತಿಯೊಬ್ಬರು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೂ ಕೂಡ 4 ಬಿಟ್ಟಿದ್ದಾರೆ. ಟೋಟಲ್ 4 ಬಿಟ್ಟಿದ್ದಾರೆ. ಇದೊಂದು, ಇದ್ರ ಬಿಟ್ಟು 3 ಇವೆ. ಇದನ್ನು ಬಿಟ್ಟು ಇನ್ನೂ 3 ಮಾದರಿ ಪ್ರಶ್ನೆ ಇವೆ, ಮಾಲ್ ಕ್ವಶನ್ ಪೇಪರ್ಸು. ಅವನು ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಪ್ರತಿಯೊಂದು ಚಾನಲಲ್ಲಿ ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು. 1ನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಬಹುಯಕ ಪ್ರಶ್ನೆಗಳು 8 ಇರ್ತವೆ. 1ನೇ ಕ್ವಶನ್ ನೋಡಿ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಡೆಂಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆಯನ್ನು ಸೃಷ್ಟಿಸಿದವನು ಯಾರು? ಆಪ್ಷನ್ ಬಿ ಕಾರ್ನ್ವಾಲಿಸ್. ಪ್ರಶ್ನೆ 2. ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಯಾವ ದೇಶಗಳು? ಆಪ್ಷನ್ ಸಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಪ್ರಶ್ನೆ 3. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಆಪ್ಷನ್ ಸಿ ಕಠ್ಮಂಡುವಿನಲ್ಲಿ. ಪ್ರಶ್ನೆ 4. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು? ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 5. ಮಾಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ? ಉತ್ತರ ಆಪ್ಷನ್ ಡಿ ಅದು ವಾರ್ಷಿಕ 550 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಪ್ರಶ್ನೆ 6. ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವ ದೇಶ? ನಮ್ಮ ಭಾರತ ದೇಶ. ಆಪ್ಷನ್ ಡಿ ಭಾರತ. ಪ್ರಶ್ನೆ 7. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಏನಾಗಿರ್ಬೋದು? ಆಪ್ಷನ್ ಸಿ ಕೊರತೆಯ ಆಯವ್ಯಯ. ಕ್ವಶನ್ ನಂಬರ್ 8. ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಯಾವ ಖಾತೆ? ಆಪ್ಷನ್ ಎ ಉಳಿತಾಯ ಖಾತೆ. ಇಂಪಾರ್ಟೆಂಟು. ನಿಮಗೆ ಬ್ಯಾಂಕ್ ಖಾತೆ ಬಗ್ಗೆ ಕೇಳ್ತಾರೆ. ಚಾಲ್ತಿ ಖಾತೆ ಬಗ್ಗೆ ಕೇಳ್ಬೋದು ಮತ್ತು ಉಳಿತಾಯ ಖಾತೆ ಬಗ್ಗೆ ಕೇಳ್ಬೋದು. ಚಾಲ್ತಿ ಖಾತೆ ಇಂಪಾರ್ಟೆಂಟು, ಜೊತೆಗೆ ಉಳಿತಾಯ ಖಾತೆ ನೋಡ್ಕೊಂಡೋಗಿ. ನಂತರ ಸೆಕೆಂಡ್ ಮೆನು. ಈ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಲ್ಲಿ ಉತ್ತರಿಸಿ. 1 ಅಂಕದ 8 ಪ್ರಶ್ನೆಗಳು, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಕ್ವಶನ್ನು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು? ಉತ್ತರ ನೋಡಿ ರಾಜ ಒಡೆಯರು. ಪ್ರಶ್ನೆ 10. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಏಕೆ? ಉತ್ತರ 1917ರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಏರ್ಪಟ್ಟಿತು. ಪ್ರಶ್ನೆ 11. ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು? ಉತ್ತರ ಗುಜರಾತ್. ಪ್ರಶ್ನೆ 12. ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳವಳಿಯನ್ನು ಹೆಸರಿಸಿ ಯಾವುದು? ಮೌನ ಕಣಿವೆ ಆಂದೋಲನ. ಪ್ರಶ್ನೆ 13. ಸಾರಿಗೆ ಎಂದರೇನು? ಉತ್ತರ ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎನ್ನುವರು. ಪ್ರಶ್ನೆ 14. ಆಸಿಯಾನ್ ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಎಲ್ಲಿದೆ? ಇಂಡೋನೇಷ್ಯಾದ ಜಕಾರ್ತ್ನಲ್ಲಿದೆ. ಪ್ರಶ್ನೆ 15. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದೇ ಅಧಿಕಾರ ವಿಕೇಂದ್ರೀಕರಣ. ಪ್ರಶ್ನೆ 16. ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ? ಉತ್ತರ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ನಂತರ 3ನೇ ಮೆನು. ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ಅಂಕಗಳು ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 2 ಅಂಕದ 8 ಪ್ರಶ್ನೆಗಳು, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 17 ಕ್ವಶನ್ನು. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಥವಾ ವ್ಯತ್ಯಾಸ ಪರಿ ಕೇಳ್ತಾರೆ. ವೇರಿ ಇಂಪಾರ್ಟೆಂಟು. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ಒಟ್ಟಿನಲ್ಲಿ ನಿಮಗೆ 2 ಮಾರ್ಕ್ಸ್ ಅಂತ ಕೇಳ್ತಾರೆ. ವ್ಯತ್ಯಾಸಗಳನ್ನು 2 ಮಾರ್ಕ್ಸ್ ಕೇಳ್ತಿರ್ತಾರೆ. ವ್ಯತ್ಯಾಸ ನೋಡ್ಕೊಂಡಿರಿ. ಪ್ರತ್ಯಕ್ಷ ನೇಮಕಾತಿ ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದೇ ನೇರ ನೇಮಕಾತಿ. ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು. ಪರೋಕ್ಷ ನೇಮಕಾತಿ ಇರುತ್ತದೆ. ಆಂತರಿಕ ನೇಮಕಾತಿ ಎಂದು ಕರೆಯುವರು.
ಈಗಾಗಲೇ ಹುದ್ದೆಯಲ್ಲಿ ಇರುವವರನ್ನು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲಿನ ಹುದ್ದೆಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ. ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ. ಇಂಪಾರ್ಟೆಂಟು 1 ಮಾರ್ಕ್ಸ್ ಕೂಡ ಬರ್ಬೋದು. ಪದೋನ್ನತಿ ಮತ್ತು ಬಡ್ತಿಯ ವಿಧಾನ ಪರೋಕ್ಷ ನೇಮಕಾತಿ. ನಂತರ ಅಥವಾ ಕ್ವಶನ್ನು, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳವು? ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ 18, ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಇಂಪಾರ್ಟೆಂಟು. ಒಟ್ಟಿನಲ್ಲಿ ಬಾಲಕಾರ್ಮಿಕತೆ ಟಾಪಿಕ್ ಇಂಪಾರ್ಟೆಂಟು, ಕೇಳ್ಬೋದು ಯಾವ ಕ್ವಶನ್ ಬೇಕಾದರೂ. ನಂತರ ಅಥವಾ ಕ್ವಶನ್ನು, ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ? ನಿರುದ್ಯೋಗದ ಮೇಲೆ ಕ್ವಶನ್ ಬರ್ಬೋದು. ನೀವೇನು ಮಾಡಬೇಕು, 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಇರಬೇಕು. ಇದು ಕಡ್ಡಾಯ. ಅರ್ಥ ಆಯ್ತಾ? ಕನಿಷ್ಠ ಪಕ್ಷ ನೀವು 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರೀರಿ, 3 ಮಾರ್ಕ್ಸಿಗೆ 6 ಪಾಯಿಂಟ್ ಬರೀರಿ, 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರೀರಿ. 19ನೇ ಕ್ವಶನ್ನು, 3ನೇ ಆಂಗ್ಲೋ ಮರಾಠಿ ಯುದ್ಧದ ಪರಿಣಾಮಗಳವು? 3 ಆಂಗ್ಲೋ ಮರಾಠಿ ಯುದ್ಧಗಳು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಒಂದು ಕೇಳಿ ಕೇಳ್ತಾರೆ 2 ಮಾರ್ಕ್ಸಿಗೆ ನೋಡ್ಕೊಳ್ಳಿ. 20ನೇದು, ಪಾಂಡಿಚೇರಿಯನ್ನು ಫ್ರೆಂಚ್ನಿಂದ ಹೇಗೆ ಮುಕ್ತಗೊಳಿಸಲಾಯಿತು? 21, ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ? ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ 22, ಹತ್ತಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳವು? ಪ್ರಶ್ನೆ 23, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ಬರೆಯಿರಿ. ನೋಡಿ, ಇಂಪಾರ್ಟೆಂಟು ಕೇಳ್ಬೋದು. 24, ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ಇದೇ ರೀತಿಯಲ್ಲಿ ಕ್ವಶನ್ ನೋಡ್ಕೊಳ್ಳಿ. ನಂತರ 4ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 3 ಅಂಕದ 9 ಪ್ರಶ್ನೆಗಳು, ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. 25, ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ನೋಡಿ, ಪ್ಲಾಸ್ಟಿಕ್ ಕದನ ಇಲ್ಲ ಬುಕ್ಸರ್ ಕದನ, ಎರಡರಲ್ಲಿ ಒಂದು ಕೇಳಿ ಕೇಳ್ತಾರೆ. ಎರಡು ಕೂಡ ನೋಡ್ಕೊಂಡಿರಿ. ಒಂದು ಬರ್ತದೆ ಪ್ಲಾಸ್ಟಿಕ್ ಕದನ ಕಾರಣ ಮತ್ತು ಪರಿಣಾಮ ನೋಡ್ಕೊಳ್ಳಿ. ಇಂಪಾರ್ಟೆಂಟು, ತುಂಬಾ ಈಸಿ, ಆಲ್ಮೋಸ್ಟ್ ಗೊತ್ತೀನಿ. ದಸ್ತಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ, ಪ್ಲಾಸ್ಟಿಕ್ ಕದನದ ಪರಿಣಾಮಗಳು, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಪಾಯಿಂಟ್ಸ್ನ ನೋಡ್ಕೊಳ್ಳಿ. ನಂತರ ಕ್ವಶನು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ. ರೈತವಾರಿ ಪದ್ಧತಿ ಇಂಪಾರ್ಟೆಂಟ್ ಟಾಪಿಕ್ಕು, ನೋಡ್ಕೊಳ್ಳಿ. ನಂತರ 26, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳವು? ವ್ಯತ್ಯಾಸ ನೋಡ್ಕೊಳ್ಳಿ. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳು. ನಂತರ ಅಥವಾ ಕ್ವಶನು, ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವ ಏನು? 27, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ವೇರಿ ಇಂಪಾರ್ಟೆಂಟು, ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು, ಮಹತ್ವಗಳು ಕೇಳ್ತಾರೆ. ಒಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಕ್ವಶನ್ ಬಗ್ಗೆ 3 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಂಡಿರಿ. ನಂತರ ಅಥವಾ ಕ್ವಶನು, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ವಿವರಿ. ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು. 28, ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳವು? ವೇರಿ ಇಂಪಾರ್ಟೆಂಟು, ಬ್ಯಾಂಕ್ಗಳ ಕಾರ್ಯಗಳು ಕೇಳ್ಬೋದು, ಸೇವೆ ಕೇಳ್ಬೋದು. ಒಟ್ಟಿನಲ್ಲಿ ಬ್ಯಾಂಕ್ಗಳ ಮೇಲೆ ಒಂದು ಕ್ವಶನು ಬರ್ತದೆ, ನೋಡ್ಕೊಂಡಿರಿ. ಅಥವಾ ಕ್ವಶನು, ನಿಮಗೆ ಇಷ್ಟು ಮೀರಿ ಯಾವ ಕ್ವಶನ್ ಗೊತ್ತಾಗಬೇಕಂದ್ರೆ ನಾವು ಹಾಕಿದ್ದೀವಿ ಅಲ್ಲಿ 50+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಎರಡು ಕೂಡ ಹಾಕಿದ್ದೀವಿ ಚಾನಲಲ್ಲಿ. ಜಸ್ಟು SLC ಅಂತ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದರೆ ಸಾಕು ವಿಡಿಯೋಗಳು ಸಿಗ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ, ಚಾನಲ್ ಇರ್ತವೆ. 29, ಪೆರಿಯಾರ್ ಚಳುವಳಿಯ ಕುರಿತು ಬರೆಯಿರಿ, ನೋಡ್ಕೊಳ್ಳಿ. 30, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು? ನೋಡ್ಕೊಳ್ಳಿ. 31, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳವು? 32, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿ. 33, ಭೂಕಂಪದ ಪರಿಣಾಮಗಳನ್ನು ವಿವರಿಸಿ, ನೋಡ್ಕೊಳ್ಳಿ. ನಂತರ ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು ಉತ್ತರಿಸಿ, 10 ಅಂಶಗಳು ಉತ್ತರಿಸಿ. 4 ಅಂಕದ 4 ಪ್ರಶ್ನೆ, ಟೋಟಲ್ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. 34 ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಇಲ್ಲ ಮೈಸೂರು ಮಾದರಿ ಆಯಿತು ಹೇಗೆ ಅಂತ ಕ್ವಶನ್ ಬರ್ಬೋದು, ನೋಡ್ಕೊಂಡಿರಿ. ಇಂಪಾರ್ಟೆಂಟು. ಅಥವಾ ಕ್ವಶನು, ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು, ಸಮರ್ಥಿಸಿ. ನೋಡಿ ಏನು ಮಾಡಿ ಅಂದರೆ ನಮಗೆ ಇಲ್ಲಿ ಯಾವ ಕ್ವಶನ್ ಅಥವಾ ಕ್ವಶನ್ ಕೊಟ್ಟಿದ್ದಾರೆ ಆ ಕ್ವಶನ್ಗಳಿಗೆ ಎಕ್ಸಾಮ್ನಲ್ಲಿ ಅಥವಾ ಕ್ವಶನ್ ಕೊಡ್ತಾರೆ. 35, ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು? ಮಣ್ಣಿನ ಬಗ್ಗೆ ಕೇಳ್ತಾರೆ ಕ್ವಶನ್ ಒಂದು, ಸವೆತ ಕೇಳ್ಬೋದು ಅಥವಾ ಮಣ್ಣಿನ ಯುದ್ಧಗಳನ್ನು ಕೇಳ್ಬೋದು. ಒಟ್ಟಿನಲ್ಲಿ ಮಣ್ಣಿನ ಮೇಲೆ ಕ್ವಶನ್ ಬರುವಂಥದ್ದು. ಅಥವಾ ಕ್ವಶನು, ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಏಕೆ? 36, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ತೀವ್ರಗಾಮಿಗಳೆಲ್ಲ ಮಂದಗಾಮಿ ಬಗ್ಗೆ ಕೇಳಿಕತ್ತಾರೆ, ಎರಡು ನೋಡ್ಕೊಳ್ಳಿ. ತೀವ್ರಗಾಮಿಗಳು ನೋಡ್ಕೊಳ್ಳಿ ಮತ್ತು ಮಂದಗಾಮಿಗಳು ನೋಡ್ಕೊಳ್ಳಿ, ಒಂದು ಕೇಳಿಕತ್ತಾರೆ, ಒಬ್ಬರ ಪಾತ್ರ ಕೇಳಿಕತ್ತಾರೆ. ನಂತರ 37, ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸುಧಾರಣೆ ಆಗುತ್ತದೆ ಏಕೆ? ವೇರಿ ಇಂಪಾರ್ಟೆಂಟು, ಮಹಿಳೆಯರ ಸ್ಥಾನಮಾನ ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲಿ ಕ್ವಶನ್ ಇದ್ದಿರ್ತದೆ, ಅರ್ಥ ಆಯ್ತಾ? ಮಹಿಳೆಯರ ಸ್ಥಾನಮಾನಗೆ ನೋಡ್ಕೊಂಡಿರಿ, ಕೇಳ್ಬೋದು 4 ಮಾರ್ಕ್ಸಿಗೆ. ನಂತರ ಲಾಸ್ಟ್ ಕ್ವಶನ್ ಯಾವುದು? 5 ಮಾರ್ಕ್ಸ್ಗೆ. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರು 5 ಗುರುತಿಸಿ. ಟೋಟಲಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ, ಯಾವುದಾದ್ರು 5 ಗುರುತಿಸಬೇಕು.
ಎಷ್ಟು ಕೊಟ್ಟಿದ್ದಾರೆ ಅವರು? 10 ಕೊಟ್ಟಿರ್ತಾರೆ. 10ರಲ್ಲಿ ನೀವು 5ನ್ನು ಗುರುತಿಸಬೇಕು. ಯಾವೆಲ್ಲ ಪಾಯಿಂಟ್ ನೋಡಿ: ಉತ್ಕಲ ತೀರ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕನ್ಯಾಕುಮಾರಿ, ಕೋಸಿ ಯೋಜನೆ, ಸೂರತ್, ಕೋಲ್ಕತ್ತಾ, ಅರಾವಳಿ ಬೆಟ್ಟಗಳು, ಶ್ರೀನಗರ, ಕಾನ್ಪುರ್, ಲಾತೂರ್. ನೋಡಿ ಸ್ಥಳಗಳು ತೋರಿಸ್ತೀನಿ ನಿಮಗೆ ಜೂಮ್ ಮಾಡಿ. ಸೊ ಎಲ್ಲ ಸ್ಥಳಗಳಿವೆ. ಓಕೆ, ನೋಡ್ಕೊಳ್ಳಿ. ಅಥವಾ ಬುಕ್ಕಲ್ಲಿ ಇವೆ ನೋಡಿ, ನಿಮ್ಮ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅವರು ನೋಡ್ಕೋಬೋದು. ಓಕೆ, ಈ ರೀತಿ ನೀವು ಗುರುತಿಸಬೇಕು. ಲಾಸ್ಟಿಗೆ ಕ್ವಶನ್ ಯಾವುದಿದು? ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ. ನೀವೇನಾದರೂ ದೃಷ್ಟಿವಿಕಲಚೇತನ ವಿದ್ಯಾರ್ಥಿ ಆಗಿದ್ದರೆ, ಫಿಸಿಕಲ್ಲಿ ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಕ್ವಶನ್ನ ಬರಿಬೋದು. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿರ್ತೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಪ್ರತಿಯೊಂದು ಆನ್ಲೈನ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಎಲ್ಲ ಕೂಡ ಇರ್ತವೆ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ಓದ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಏನೇ ಡೌಟ್ ಇರಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.